ಆತ್ಮೀಯ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳ ಎಲ್ಲರಿಗೂ ನಮಸ್ಕಾರ. ಈ ದಿನದ ವಿಡಿಯೋಗೆ ಸ್ವಾಗತ. ವಿದ್ಯಾರ್ಥಿಗಳ ನಿಮ್ಮ ವಾರ್ಷಿಕ ಪರೀಕ್ಷೆಯ ವೇಳಾಪಟ್ಟಿ ಬಿಡುಗಡೆಯಾಗಿದೆ. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ದ್ವಿತೀಯ ಪಿಯುಸಿ ವಾರ್ಷಿಕ ಪರೀಕ್ಷೆಯ ವೇಳಾಪಟ್ಟಿಯನ್ನ ಬಿಡುಗಡೆಗೊಳಿಸಿದ್ದು, ಇದು ತಾತ್ಕಾಲಿಕ ವೇಳಾಪಟ್ಟಿ ಅಂದ್ರೆ ಟೆಂಟೇಟಿವ್ ಟೈಮ್ ಟೇಬಲ್ ಆಗಿದೆ. ಈ ಒಂದು ವೇಳಾಪಟ್ಟಿಯ ಪ್ರಕಾರ ನಿಮ್ಮ ವಾರ್ಷಿಕ ಪರೀಕ್ಷೆಗಳು ಯಾವಾಗಿನಿಂದ ಪ್ರಾರಂಭವಾಗುತ್ತೆ ಅಂತ ಹೇಳಿ ನೋಡೋದಾದ್ರೆ, ಮಾರ್ಚ್ 1ನೇ ತಾರೀಕಿನಿಂದ ನಿಮ್ಮ ಪರೀಕ್ಷೆಗಳು ಪ್ರಾರಂಭವಾಗಿ ಮಾರ್ಚ್ 19ನೇ ತಾರೀಕಿನೊಳಗಡೆ ಪರೀಕ್ಷೆಗಳು ಮುಗಿಯುತ್ತೆ. ಯಾರೆಲ್ಲ ಸೈನ್ಸ್ ತಗೊಂಡಿದ್ದೀರಾ, ಕಾಮರ್ಸ್ ತಗೊಂಡಿದ್ದೀರಾ, ಆರ್ಟ್ಸ್ ತಗೊಂಡಿದ್ದೀರಾ, ನಿಮ್ಮ ವೇಳಾಪಟ್ಟಿ ಯಾವ ರೀತಿಯಾಗಿದೆ ಅಂತ ಹೇಳ್ಬಿಟ್ಟು ಈ ದಿನದ ವಿಡಿಯೋನಲ್ಲಿ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಕರ್ನಾಟಕ ಸರ್ಕಾರ, ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಮಾರ್ಚ್ 2025ರ ದ್ವಿತೀಯ ಪಿಯುಸಿ ಪರೀಕ್ಷೆ 1ರ ತಾತ್ಕಾಲಿಕ ವೇಳಾಪಟ್ಟಿ ಈ ರೀತಿಯಾಗಿದೆ. ಮೊದಲನೇದಾಗಿ ನಿಮ್ಮ ಪರೀಕ್ಷೆಗಳು ಮಾರ್ಚ್ 1ನೇ ತಾರೀಕಿನಿಂದ ಪ್ರಾರಂಭವಾಗುತ್ತೆ. ಮಾರ್ಚ್ 1ನೇ ತಾರೀಕು ಶನಿವಾರ, ಅಂದು ಕನ್ನಡ ಹಾಗೂ ಅರೇಬಿಕ್ ವಿಷಯದ ಪರೀಕ್ಷೆ ಇರುತ್ತೆ. ಹಾಗೆ ಪರೀಕ್ಷೆಯ ಸಮಯ, ಒಟ್ಟು ಅವಧಿ, ಗರಿಷ್ಠ ಅಂಕಗಳನ್ನು ಇಲ್ಲಿ ಕೊಟ್ಟಿರೋದನ್ನು ನೋಡ್ಬೋದು. 80 ಅಂಕಗಳಿಗೆ ಪರೀಕ್ಷೆ ಇರುತ್ತೆ. ಇನ್ನು 2ನೇ ತಾರೀಕು ಭಾನುವಾರ, ಅವತ್ತು ರಜೆ ಇರುತ್ತೆ, ಪರೀಕ್ಷೆ ಇರೋದಿಲ್ಲ. 3ನೇ ತಾರೀಕು ಮಾರ್ಚ್ 2025 ಸೋಮವಾರ, ಅಂದು ಗಣಿತ, ಶಿಕ್ಷಣಶಾಸ್ತ್ರ, ತರ್ಕಶಾಸ್ತ್ರ, ವ್ಯವಹಾರ ಅಧ್ಯಯನ ವಿಷಯದ ಪರೀಕ್ಷೆ ಇರುತ್ತೆ. ಇನ್ನು 4ನೇ ತಾರೀಕು ಮಾರ್ಚ್ 2025 ಅಂದು ತಮಿಳು, ತೆಲುಗು, ಮಲಯಾಳಂ, ಮರಾಠಿ, ಉರ್ದು, ಸಂಸ್ಕೃತ, ಫ್ರೆಂಚ್ ಭಾಷಾ ವಿಷಯದ ಪರೀಕ್ಷೆ ಇರುತ್ತೆ. ಮಾರ್ಚ್ 5ನೇ ತಾರೀಕು ರಾಜ್ಯಶಾಸ್ತ್ರ ಹಾಗೂ ಸಂಖ್ಯಾಶಾಸ್ತ್ರದ ಪರೀಕ್ಷೆ ಇರುತ್ತೆ. ಇನ್ನು ಗುರುವಾರ 6ನೇ ತಾರೀಕು, ಅವತ್ತು ಪರೀಕ್ಷೆ ಇರೋದಿಲ್ಲ. ಶುಕ್ರವಾರ 7ನೇ ತಾರೀಕು ಇತಿಹಾಸ ಮತ್ತು ಭೌತಶಾಸ್ತ್ರ ವಿಷಯದ ಪರೀಕ್ಷೆ ಇರುತ್ತೆ. 8ನೇ ತಾರೀಕು ಮಾರ್ಚ್ ಅಂದು ಹಿಂದಿ ವಿಷಯದ ಪರೀಕ್ಷೆ ಇರುತ್ತೆ. 9ನೇ ತಾರೀಕು ಮಾರ್ಚ್ ಭಾನುವಾರ, ಅಂದು ಪರೀಕ್ಷೆ ಇರೋದಿಲ್ಲ, ರಜೆ ಇರುತ್ತೆ. ನಂತರ 10ನೇ ತಾರೀಕು ಮಾರ್ಚ್ ಸೋಮವಾರ, ಅಂದು ಐಚ್ಛಿಕ ಕನ್ನಡ, ಲೆಕ್ಕಶಾಸ್ತ್ರ, ಭೂಗರ್ಭಶಾಸ್ತ್ರ, ಗೃಹ ವಿಜ್ಞಾನ ವಿಷಯದ ಪರೀಕ್ಷೆ ಇರುತ್ತೆ. ಇನ್ನು 11ನೇ ತಾರೀಕು ಮಾರ್ಚ್ 2025 ಅವತ್ತು ಪರೀಕ್ಷೆ ಇರೋದಿಲ್ಲ. ಇದಾದ ನಂತರ ನಾವು ನೋಡೋದಾದರೆ 12ನೇ ತಾರೀಕು ಬುಧವಾರ ಮನಃಶಾಸ್ತ್ರ, ರಸಾಯನಶಾಸ್ತ್ರ, ಮೂಲಗಣಿತ ವಿಷಯದ ಪರೀಕ್ಷೆ ಇರುತ್ತೆ. ಇನ್ನು 13ನೇ ತಾರೀಕು ಅರ್ಥಶಾಸ್ತ್ರ ವಿಷಯದ ಪರೀಕ್ಷೆ ಇರುತ್ತೆ. 14ನೇ ತಾರೀಕು ಪರೀಕ್ಷೆ ಇರುವುದಿಲ್ಲ. 15ನೇ ತಾರೀಕು ಇಂಗ್ಲಿಷ್ ವಿಷಯದ ಪರೀಕ್ಷೆ ಇದ್ದರೆ 16ನೇ ತಾರೀಕು ರಜೆ ಇರುತ್ತೆ. ಹಾಗೆ 17ನೇ ತಾರೀಕು ಭೂಗೋಳಶಾಸ್ತ್ರ ಮತ್ತು ಜೀವಶಾಸ್ತ್ರ ವಿಷಯದ ಪರೀಕ್ಷೆ ಇರುತ್ತೆ. 18ನೇ ತಾರೀಕು ಸಮಾಜಶಾಸ್ತ್ರ, ವಿದ್ಯುನ್ಮಾನಶಾಸ್ತ್ರ, ಗಣಕ ವಿಜ್ಞಾನದ ಪರೀಕ್ಷೆ ಇರುತ್ತೆ. ಇನ್ನು 19ನೇ ತಾರೀಕಿನಂದು ಹಿಂದೂಸ್ತಾನಿ ಸಂಗೀತ, ಮಾಹಿತಿ ತಂತ್ರಜ್ಞಾನ, ರಿಟೇಲ್, ಆಟೋಮೊಬೈಲ್, ಹೆಲ್ತ್ ಕೇರ್, ಬ್ಯೂಟಿ ಆ್ಯಂಡ್ ವೆಲ್ನೆಸ್ ವಿಷಯದ ಪರೀಕ್ಷೆಗಳಿರುತ್ತೆ. ಇದಿಷ್ಟು ದ್ವಿತೀಯ ಪಿಯುಸಿ ಪರೀಕ್ಷೆ 1ರ ತಾತ್ಕಾಲಿಕ ವೇಳಾಪಟ್ಟಿ ಅಂತೇಳಿ ಹೇಳ್ತಾ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು.